ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಳೆ ಬಂದಿರೋದ್ರಿಂದ ತುಂಬ ಚಳಿ ಇದೆ. ಹಾಗಾಗಿ ಏನಾದರೂ ಒಂದು ಬಿಸಿ ಬಿಸಿದ ರೈಸ್ ಐಟಮ್ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೇಳಿ ಮೆಂತೆ ಬಾತ್ ಮಾಡ್ತಿದ್ದೀನಿ. ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ವಸ್ತು ಬಳಸಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಮಿಕ್ಸರ್ ಜಾರಿಗೆ 7 ಹಸಿಮೆಣಸಿಕಾಯಿ ಸುಟ್ಕೊಂಡಿರೋದು, ಸಣ್ಣದಾಗಿ ಕಟ್ ಮಾಡಿರೋ 2 ಇಂಚು ಹಸಿ ಶುಂಠಿ, 6 ಜವಾರಿ ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡಿರೋದು, ಅರ್ಧ ಒಳಕ್ಕೆ ಹಸಿ ಕೊಬ್ಬರಿ, 1 ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ತೊಳೆದು ರೆಡಿ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ 1/4 ಲೋಟ ನೀರು ಹಾಕಿ ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಣ್ಣಗಾಗಿದೆ ಸಾಕು. ನಂತರ ಒಂದು ಕುಕ್ಕರಿಗೆ ಮೊಸರು ನೀಡೋ ಚಮಚದಲ್ಲಿ 3 ಚಮಚ ಎಣ್ಣೆ ಹಾಕಿ, ಎಣ್ಣೆ ಹದವಾಗಿ ಕಾದ ನಂತರ 4 ಇಂಚು ಚಕ್ಕೆ, 6 ಲವಂಗ, 3 ಪಲಾವ್ ಎಲೆ, 2 ಕಡ್ಡಿ ಕರಿಬೇವಿನ ಎಲೆ, ಇವುಗಳ ಜೊತೆಗೆ ಮಿಕ್ಸರ್ ಮಾಡ್ಕೊಂಡಂಥ ಮಸಾಲೆನೂ ಸೇರಿಸಿ ಮಿಕ್ಸರ್ ಜಾರಿಗೆ ಅರ್ಧ ಲೋಟ ನೀರು ಹಾಕಿ ಜಾರಿಗೆ ಹತ್ತಿದ ಮಸಾಲೆನೂ ಸೇರಿಸ್ಕೊಳ್ಳಿ. ಪುನಃ ಮಿಕ್ಸ್ ಮಾಡಿ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. 4-5 ನಿಮಿಷದ ನಂತರ ಕುಡಿಯುವ ನೀರಿನ ಲೋಟದಲ್ಲಿ 3 ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದನ್ನು 2ರಿಂದ 3 ಸಲ ತೊಳೆದು ಕುಕ್ಕರಲ್ಲಿ ಕುದೀತಾ ಇರೋ ಮಸಾಲೆಗೆ ಸೇರಿಸ್ಕೊಳ್ಳಿ. ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸಿ ಪುನಃ ಮಿಕ್ಸ್ ಮಾಡಿ. ಇಲ್ಲಿ ನಾನು 3 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ, ಅದೇ ಅಳತೆ ಲೋಟದಲ್ಲಿ 6 ಲೋಟ ನೀರು ಹಾಕಬೇಕಾಗತ್ತೆ. ಅಂದರೆ 1 ಲೋಟಕ್ಕೆ 2 ಲೋಟದಷ್ಟು ನೀರು ಹಾಕಬೇಕಾಗತ್ತೆ. ನಮಗೆ ಪಲಾವ್ ಸ್ವಲ್ಪ ಮಿದುವಾಗಬೇಕು ಅಂಥೇಳಿ ಇನ್ನು ಅರ್ಧ ಲೋಟ ನೀರು ಹಾಕ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೊಮೆಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ನಿಂಬೆಹಣ್ಣು ಪೂರ್ತಿ ರಸ ತೊಗೊಳ್ತಾ ಇದ್ದೀನಿ. ಹಾಗೆ ಪುನಃ ಮಿಕ್ಸ್ ಮಾಡಿ. ನಾನು ಈ ಪಲಾವ್ಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಜವಾರಿ ಮೆಂತ್ಯ ಸೊಪ್ಪು 3 ಕಟ್ನಷ್ಟು ತೊಗೊಂಡು ಸ್ವಚ್ಛವಾಗಿ ತೊಳ್ಕೊಂಡು ತೀರಾ ಸಣ್ಣಗೆ ಕಟ್ ಮಾಡಬಾರ್ದು, 1 ಇಂಚಷ್ಟು ಅಳತೆಗೆ ಕಟ್ ಮಾಡಿ. ನೋಡಿ ಇಷ್ಟ ಆಗಿದೆ. ಈ ಸೊಪ್ಪನ್ನು ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆ ಪಲಾವ್ಗೆ ಈ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಪ್ರೀತಿಯ ವೀಕ್ಷಕರೇ, ನಾನು ಹೇಳಿದ ರೀತಿ ಮೆಂತ್ಯ ಸೊಪ್ಪನ್ನು ಹಾಕಿ ಪಲಾವ್ ಮಾಡೋದ್ರಿಂದ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಖಂಡಿತ ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕೊನೆಯಲ್ಲಿ ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಬೆಣ್ಣೆಯನ್ನು ಸೇರಿಸಿ ಪುನಃ ಮಿಕ್ಸ್ ಮಾಡಿ 2 ವಿಷಲ್ ಬರೋ ತನಕ ಕುಕ್ಕರ್ ಮುಚ್ಚಿ 2 ವಿಷಲ್ ಬಂದ ನಂತರ ಸ್ಟವ್ ಆಫ್ ಮಾಡಿ. ಕುಕ್ಕರ್ ತಣ್ಣಗಾದ ನಂತರ ವೆಯ್ಟ್ ತೆಗೆದು ಮುಚ್ಚಳ ತೆಗೆದು ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋದ್ರಿಂದ ಮನೆಯೆಲ್ಲ ಘಮಘಮ ಅಂತ ಇದೆ. ಇಲ್ಲಿಗೆ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ. ಇದನ್ನು ಸೌತೆಕಾಯಿ ಮೊಸರು ಬಜ್ಜಿ ಜೊತೆ ಊಟ ಮಾಡಿದ್ರೆ ಇನ್ನೂ ಮಜಾ ಇರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ನೀವೆಲ್ಲ ಇದನ್ನು ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.